ಎಲ್ಲರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಮನವಮಿ ಹಬ್ಬದ ವಿಶೇಷ ಕರ್ಬೂಜ ಹಣ್ಣಿನ ಪಾನಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಪಾನಕ ಮಾಡಲಿಕ್ಕೆ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ನಾನೊಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಒಂದು ಪಾತ್ರೆಗೆ ಅಥವಾ ಬೌಲಿಗೆ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ಕುದಿಸೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡಿ, ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಆಮೇಲೆ ಸೇರಿಸ್ಲಿಕ್ಕಿದೆ. ನಂತರ ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ನೋಡಿ ಈ ರೀತಿ ಮಧ್ಯಭಾಗದಲ್ಲಿ ಕಟ್ ಮಾಡಿ ನೀಟಾಗಿ ಕರ್ಬೂಜ ಹಣ್ಣಿನಲ್ಲಿರೋ ಬೀಜನೆಲ್ಲ ತೆಕ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಚಮಚದ ಸಹಾಯದಿಂದ ಬೀಜನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಬೀಜನೆಲ್ಲ ತೆಕ್ಕೊಂಡಾದ್ಮೇಲೆ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಳ್ಬೇಕು. ಚಾಕುವಿನ ಸಹಾಯದಿಂದ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣನ್ನು ರುಬ್ಲಿಕ್ಕಿರೋದ್ರಿಂದ ನೀಟಾಗಿ ಸಿಪ್ಪೆನ ಬಿಡಿಸ್ಕೊಳ್ಬೇಕು. ಸಿಪ್ಪೆನೆಲ್ಲ ಹಾಕಬಾರ್ದು. ನೋಡಿ, ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕರ್ಬೂಜ ಹಣ್ಣನ್ನು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೊನೆಗೆ ಸೇರಿಸ್ಲಿಕ್ಕಿದೆ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೆ ಆಯಿತು. ರುಬ್ಲಿಕ್ಕೆ ನಾನಿಲ್ಲಿ ನೀರು ಹಾಕೊಳ್ತಾ ಇಲ್ಲ. ಕರ್ಬೂಜ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರೇನು ಹಾಕಬೇಕಂತಿಲ್ಲ. ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬಹುದು. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಚಮಚ ಆಗುವಷ್ಟು ಪೆಪ್ಪರ್ ಪುಡಿ, 1/4 ಚಮಚ ಆಗುವಷ್ಟು ಒಣಶುಂಠಿ ಪುಡಿ, 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ, ಹಾಗೆ ಒಂದು 1/4 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡು ನಂತರ ಬೆಲ್ಲದ ನೀರನ್ನು ಸೋಸಿ ಹಾಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಹಾಗೆ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ, ಸೋಸಿ ಹಾಕಿದರೆ ಒಳ್ಳೆಯದು. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರೋ ಕರ್ಬೂಜ ಹಣ್ಣು, ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ನಿಂಬೆ ರಸ ಹಾಕೊಂಡ್ರೆ ಸಾಕು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕಿದ್ರೆ ಸ್ವಲ್ಪ ಸೇರಿಸಿ ತೆಳು ಮಾಡಿಕೊಂಡ್ರೆ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ವಿಶೇಷವಾಗಿ ಇದನ್ನು ರಾಮನವಮಿ ಹಬ್ಬಕ್ಕೆ ಮಾಡ್ತೀವಿ. ರಾಮನವಮಿ ಹಬ್ಬಕ್ಕೆ ಮಾಡ್ಕೋಬೇಕಂತಿಲ್ಲ, ನಿಮ್ಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಮಾಡ್ಕೊಂಡು ಕುಡಿಬಹುದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ತುಂಬಾ ಸುಲಭದಲ್ಲಿ ಕರ್ಬೂಜ ಹಣ್ಣಿನ ಪಾನಕ ಹೇಗೆ ಮಾಡೋದಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.